ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಎಲ್ಲರೂ ಕ್ಷಮಿಸಿ, ಕತೆ ಹಾಕೋದು ತುಂಬ ತಡವಾಯಿತು. ಹಾಗೆ ಇನ್ಮೇಲೆ ಪ್ರತಿ ಸಂಚಿಕೆಗಳು ಕೂಡ ತಡವಾಗುತ್ತೆ. ಆದರೆ ಯಾಕೆ ಅನ್ನೋದನ್ನು ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ. ನೀವೆಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಎನ್ನುವ ನಂಬಿಕೆ ಇದೆ. ಇನ್ನೊಂದು ತಿಂಗಳು ನೀವೆಲ್ಲ ನನಗೆ ಒಳ್ಳೆ ಸಪೋರ್ಟ್ ಕೊಡಬೇಕು. ನೀವಿ ಮತ್ತು ಫರ್ಹಾನ್ನ ಮದುವೆಯ ಶಾಸ್ತ್ರಗಳು ಆರಂಭವಾಗಿತ್ತು. ಚಟರ್ಜಿ ನಿವಾಸದಲ್ಲಿ ನೀವಿಗೆ ಶಾಸ್ತ್ರಗಳು ನಡೆಯುವಾಗ ಅವಳಿಗಿಂತ ಹೆಚ್ಚು ಸಂಭ್ರಮ ಪಡುತ್ತಿದ್ದ ಋತ್ವಿಯ ನಗುವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ರುಷ್ನ ಗಮನಿಸುವ ಅವನ ಮನೆಯವರು ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆ ಮಾಡಲು ನಿರ್ಧಾರ ಮಾಡುತ್ತಾರೆ. ಶಾಸ್ತ್ರಗಳೆಲ್ಲ ಮನೆಯ ಹೊರಗೆ ನಡೆಯುತ್ತಿತ್ತು. ಕತ್ತಲೆಯ ಲೈಟ್ ಬೆಳಕಿನಲ್ಲಿ ಋತ್ವಿಯ ನಗು ಮತ್ತು ಉತ್ಸಾಹ ನೋಡುವುದೇ ಒಂದು ಚೆಂದ ಅನಿಸುತ್ತಿತ್ತು. ಇದೇ ಗ್ಯಾಪ್ನಲ್ಲಿ ಅರಿಶಿನ ಶಾಸ್ತ್ರದ ನಂತರ ನೀವಿಗೆ ಮೆಹಂದಿ ಬಿಡಿಸುವ ಸಲುವಾಗಿ ಮನೆಯೊಳಗಿದ್ದ ಮೆಹಂದಿ ಕೋನ್ ತರಲು ಋತ್ವಿ ಹೋಗುವುದನ್ನು ಕಂಡ ರುಷ್, ಈ ಬಿಳಿ ಹೆಗ್ನ ಪುಟ್ಟ ಪಿಶಾಚಿ ನನ್ನ ಜೊತೆ ಜಗಳ ಆಡಿ 1 ವಾರ ಆಯ್ತಲ್ಲ, ಬರೀ ಇಹಿಹಿ ಅಂತ ನಗೋದೇ ಆಯಿತು. ಲೈಫ್ ಏನೋ ಒಂಥರ ಸಪ್ಪೆ ಸಪ್ಪೆಯಾಗಿದೆ, ಇರು ಹೋಗಿ ಸ್ವಲ್ಪ ಕೆಣಕಿ ಬರ್ತೀನಿ ಎಂದುಕೊಂಡು ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟುಕೊಂಡು ತಾನು ಕೂಡ ಮನೆಯೊಳಗೆ ಹೋಗುತ್ತಾನೆ. ತಗುಲಾಕೊಂಡೆ ನಾನು ಹೆಂಡ ಕುಡುಕ ಹಂದಿ ಕೈಲಿ ತಗುಲಾಕೊಂಡೆ ಎಂದು ಹಾಡುತ್ತಲೇ ಮೆಹಂದಿ ತಟ್ಟೆಯನ್ನು ಹಿಡಿದು ತಿರುಗಿದ ಹುಡುಗಿಯ ಎದುರು ಕೈ ಕಟ್ಟಿ ನಿಂತಿದ್ದಾನೆ ರುಷ್. ಅಯ್ಯೋ ಮಂಜುನಾಥ, ಇದು ನಿನಗೆ ನ್ಯಾಯ ಅನಿಸುತ್ತಾ ಎಂದು ಮನದಲ್ಲೇ ನುಡಿದ ಋತ್ವಿ. ಹಾಯ್ ಸರ್, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ನಾನು ಮೆಹಂದಿ ತರೋಕೆ ಅಂತ ಬಂದೆ, ಹೋಗಿ ಕೊಡ್ತೀನಿ ಆಯಿತಾ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ನಾಜೂಕಾಗಿ ಮಾತಾಡಿ ಮುಂದೆ ಹೋಗಲು ಬೇಕೆಂದೇ ಅವಳ ದಾರಿಗೆ ಅಡ್ಡಲಾಗಿ ನಿಂತ ರುಷ್, ಲೇ ಇವಳೆ, ಈಗ ಯಾವುದೋ ಹಾಡು ಹಾಡಿದ್ಯಲ್ಲ, ಯಾವುದು ಹೇಳು ಕೇಳ್ತೀನಿ ಎಂದರೆ ದಾಳಿಂಬೆ ಕಾಳಿನ ಹಾಗಿನ ತನ್ನ ದಂತಗಳನ್ನು ಪ್ರದರ್ಶನಕ್ಕಿಟ್ಟು, ಅದು ಜೋಗಯ್ಯ ಫಿಲಮ್ ಸಾಂಗ್ ಸರ್, ನಮ್ಮ ಶಿವಣ್ಣನ ಆ್ಯಕ್ಟಿಂಗ್, ಉಪ್ಪಿ ಸಿಂಗಿಂಗ್, ತಗ್ಲಾಕೊಂಡೆ ನಾನು ಅನ್ನೋ ಹಾಡು. ನೀವು ನೋಡಿಲ್ಲ ಅಂದರೆ ಒಂದು ಸಲ ನೋಡಿ, ಸೂಪರ್ ಆಗಿದೆ ಆಯಿತಾ, ಈಗ ದಾರಿ ಬಿಡಿ ಸರ್ ಎನ್ನುತ್ತಿದ್ದವಳನ್ನೇ ನೋಡುತ್ತಾ ಇವನು ಮುಂದೆ ಹೆಜ್ಜೆ ಇಟ್ಟರೆ, ಹಾಗಾದರೆ ಇದಕ್ಕೆ ಹಾಡು ಕೇಳಿಬಿಟ್ಟಿದ್ದೆ, ನಾನೇ ಬಾಯಿಗೆ ಜಿಪ್ ಹಾಕ್ಕೊಂಡಿದ್ರೆ ಆಗ್ತಾಯಿತ್ತು. ಇವನು ನನ್ನನ್ನೇ ನುಂಗೋ ಹಾಗೆ ನೋಡ್ತಾ ಇದ್ದ ಅಂತ ಈ ರೀತಿ ಹಾಡು ಹಾಡಿ ಸಿಕ್ಕಿಬಿದ್ನಲ್ಲ ಎನ್ನುತ್ತಾ ಇವಳು ಹಿಂದೆ ಹಿಂದೆ ಹೋಗುತ್ತಾಳೆ. ಯಾವಳೆ ಅವಳು? ನಾನು ಮುಂದೆ ಬಂದರೆ ಹಿಂದೆ ಹೋಗ್ತಾ ಇರುವವಳು? ನಿಲ್ಲೆ ಅಲ್ಲಿ. ನೀನು ಏನು ಹಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಕೇಳ್ತು. ಹೆಂಡ ಕುಡುಕ ಹಂದಿ ಅಂತ ಹೇಳಿದೆ ನೀನು, ನನಗೆ ತಾನೇ ಹೇಳಿದ್ದು ಎಂದವನು ಗೋಡೆಗೆ ಒರಗಿದ ಹುಡುಗಿಯ ಇಕ್ಕೆಲಗಳಲ್ಲಿ ಕೈಯಿಟ್ಟು ಹುಬ್ಬು ಬೆಸೆದರೆ, ಹಾಗೆ ಹೇಳಿದ್ದು ನಿಜ ಸರ್, ಆದರೆ ಆ ಮಾತನ್ನು ನಾನು ನಿಮಗೆ ಹೇಳಿಲ್ಲ. ಸುಮ್ಮನೆ ನಾನೇ ಹೊಸ ಲಿರಿಕ್ಸ್ ಯೋಚನೆ ಮಾಡಿದ್ದು ಅಷ್ಟೇ. ನಿಮಗೆ ಗೊತ್ತಿಲ್ಲ ಅಲ್ವಾ, ನನಗೆ ಆ ರೀತಿಯ ಟ್ಯಾಲೆಂಟ್ ಇದೆ. ನೀವು ಯಾವುದೇ ಹಾಡು ಕೊಟ್ಟರೂ ನಾನು ಅದಕ್ಕೆ ಬೇರೆ ಸಂಭಾಷಣೆ ಸೇರಿಸಿ ಬಿಡ್ತೀನಿ. ನೀವೀಗ ದಾರಿ ಬಿಟ್ಟರೆ ಸರಿ. ಅಕ್ಕ ಅಲ್ಲ, ಅತ್ತಿಗೆಗೆ ಮೆಹಂದಿ ಹಾಕಬೇಕು, ಪ್ಲೀಸ್ ದಾರಿ ಬಿಡಿ ಸರ್ ಎಂದವಳೇನೋ ಮುದ್ದಾಗಿ ಮನವಿ ಮಾಡಿದರೆ ಅವಳ ಹಾವಭಾವಗಳನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ರುಷ್ಗೆ ಅದೇನೋ ಈ ಹುಡುಗಿ ಹೀಗಿದ್ದರೆ ತೀರಾ ಸಪ್ಪೆ ಅನ್ನಿಸೋದು. ಅದಕ್ಕೆ ಬೇಕೆಂದೇ ಅವಳು ಜಗಳಕ್ಕೆ ಬರಲಿ ಎಂದುಕೊಂಡೆ ಉದ್ದ ಕೂದಲಿಗೆ ಅವಳು ಹಾಕಿದ ಹೇರ್ ಬ್ಯಾಂಡ್ ತೆಗೆದು ತನ್ನ ಕೈಲಿ ಹಿಡಿಯುತ್ತಾನೆ. ಹೇ, ನಿಮಗೇನು ಹುಚ್ಚ ಸರ್, ಕೊಡಿ ಇಲ್ಲಿ, ಸಿಕ್ಕು ಬಿಡಿಸಿಲ್ಲ ಜಡೆ ಹಾಕೋಕೆ ಆಗಲ್ಲ ಅಂತ, ಹಾಗೆ ಹೇರ್ ಬ್ಯಾಂಡ್ ಹಾಕಿದರೆ ಎಂದು ರಾಗ ಎಳೆದು, ಈ ತಟ್ಟೆ ಹಿಡ್ಕೊಳ್ಳಿ, ಆ ಬ್ಯಾಂಡ್ ಕೊಡಿ ಎನ್ನುತ್ತಾ ಅವನ ಕೈಗೆ ಮೆಹಂದಿ ಬಟ್ಟಲು ಕೊಟ್ಟು ತನ್ನ ಹೇರ್ ಬ್ಯಾಂಡ್ ಕಸಿದು ಜುಟ್ಟು ಹಾಕುವ ಋತ್ವಿ ಅವನಿಂದ ಮತ್ತೆ ಮೆಹಂದಿ ತಟ್ಟೆ ಪಡೆದರೆ ಇವನು ಸುಮ್ಮನೆ ಇರೋಕೆ ಆಗುತ್ತಾ? ಮತ್ತೊಮ್ಮೆ ಹಾಗೆ ಮಾಡಿದ. ಈಗ ಹುಬ್ಬು ಬೆಸೆದ ಋತ್ವಿ, ಸುಮ್ಮನೆ ನಿನ್ನನ್ನು ಮೆಂಟಲ್ ಮಂಜ ಅಂತಿನ ಹೇಳು, ಬೈಬಾರ್ದು ಅಂತ ಎಷ್ಟೇ ಕಂಟ್ಕೊಂಡ್ರೂ ನನ್ನ ಕಂಟ್ರೋಲ್ ತಪ್ಪುವ ಹಾಗೆ ಮಾಡ್ತೀಯಾ ಎನ್ನುತ್ತಲೇ ಮತ್ತೆ ಅವನಿಗೆ ಬಟ್ಟಲು ನೀಡಿ ತಾನು ಹೇರ್ ಬ್ಯಾಂಡ್ ಪಡೆದು ಅಲ್ಲಿಂದ ಹೋಗಲು ನೋಡಿದರೆ ಮತ್ತೊಮ್ಮೆ ಹಾಗೆಯೇ ಮಾಡಿದ ರುಷ್. ಇನ್ನು ಇವಳು ಸುಮ್ಮನೆ ಇರ್ತಾಳಾ? ಮೆಹಂದಿ ಕೋನ್ಗಳನ್ನು ನೆಲಕ್ಕೆ ಹಾಕಿ ಅದೇ ತಟ್ಟೆಯಲ್ಲಿ ಅವನ ಬುರುಡೆ ಚಚ್ಚಲು ಹೋಗುತ್ತಾಳೆ. ಒಡನೆಯೇ ಅವಳ ಕೈ ಹಿಡಿದ ರುಷ್, ಬಾಟಲ್ ಬೇಬಿ, ನಿನ್ನ ಬುದ್ಧಿ ನನಗೂ ಗೊತ್ತು ಕಣೆ. ಏನೋ ನನ್ನ ತಂಗಿಯ ಮದುವೆಯಲ್ಲಿ ನೀನೇ ಜಾಸ್ತಿ ಮಿಂಚ್ತಾ ಇದೆಯಾ ಅಂತ ಕೇಳೋಕೆ ಬಂದೆ. ನೀನು ಹೀಗೆ ಜುಟ್ಟು ಹಾಕೋ ಬದಲು ಫ್ರೀ ಹೇರ್ಸ್ ಬಿಟ್ಟರೆ ಜಾಸ್ತಿ ಚಂದ, ಮತ್ತು ನನಗೂ ನೀನು ಫ್ರೀ ಹೇರ್ಸ್ ಬಿಟ್ಟರೆ ಹೆಚ್ಚು ಇಷ್ಟ ಆಗ್ತೀಯಾ ಅಂತ ಹೀಗೆ ಮಾಡಿದರೆ ಹೊಡೆಯೋಕ್ಕೆ ಬರ್ತೀಯಾ ಎಂದಾಗ, ಓಹೋ, ನಿಂಗೆ ಇಷ್ಟ ಅಂತ ನಾನು ಕೂದಲು ಬಿಟ್ಕೊಂಡು ತಿರುಗಬೇಕಾ? ಅದೆಲ್ಲ ಆಗಲ್ಲ, ನನಗೆ ಹೇಗೆ ಇಷ್ಟ ಆಗುತ್ತೋ ನಾನು ಹಾಗೆ ಮಾಡೋದು. ನನಗೂ ನೀನು ಈ ರೀತಿ ಮುಖದ ತುಂಬ ಗಡ್ಡ ಬಿಟ್ಕೊಂಡು ಒಳ್ಳೆ ಕಾಡು ಕರಡಿ ಥರ ಕಾಣೋದು ಇಷ್ಟ ಆಗಲ್ಲ. ಗಡ್ಡನ ಟ್ರಿಮ್ ಮಾಡಿಸಿ ನೀಟಾಗಿದ್ದರೆ ಚಂದ ಕಾಣ್ತೀಯ ಅನಿಸುತ್ತೆ.
ಆದರೆ ಯಾವತ್ತಾದರೂ ನಿನಗೆ ಹಾಗಿರು ಅಂತ ಹೇಳಿದ್ದೀನಾ? ಇಲ್ಲ ತಾನೇ? ಮತ್ತ್ಯಾಕೆ ನೀನು ಹೀಗೆ ಮಾಡಬೇಕು? ಬಿಡೋ ಸೈಡ್ನ ಎಂದು ತನ್ನ ಅರಳು ಕಣ್ಣುಗಳನ್ನು ಇನ್ನಷ್ಟು ಅರಳಿಸಿ ಗದರಿದ ಋತ್ವಿಯ ನಡುವಿಗೆ ಕೈ ಹಾಕಿ ತನ್ನತ್ತ ಸೆಳೆದುಕೊಂಡ ಋಷ್. ಪರವಾಗಿಲ್ಲ ಹೇಳೇ ಇವಳೆ, ನಾನೇನು ತಪ್ಪು ತಿಳಿಯಲ್ಲ ಎನ್ನುತ್ತಾನೆ. ಶುರುವಾಯ್ತಾ ನಿನ್ಗೋಳು? ಈ ರೀತಿ ಅಂಟ್ಕೊಂಡು ಮಾತಾಡದೆ ಹೋದರೆ ನೀನು ಋಷ್ಯಂಕ್ ಚಟರ್ಜಿನೇ ಅಲ್ಲ ಅಲ್ವಾ ಎನ್ನುತ್ತಾ ಇವಳು ಬಿಡಿಸಿಕೊಳ್ಳಲು ನೋಡಿದರೆ, ಒಂದು ಸ್ಮಾಲ್ ಕರೆಕ್ಷನ್, ಎಲ್ಲರಿಗೂ ಅಲ್ಲ, ನಿಂಗೆ ಮಾತ್ರ ಅಂಟಿಕೊಂಡು ಅನ್ನೋದನ್ನು ಸೇರಿಸಿಬಿಡಿ ಇವಳೆ. ಮತ್ತೆ ನಿಂಗೆ ನಾನು ಗಡ್ಡ ಟ್ರಿಮ್ ಮಾಡಿಸಬೇಕು ಅನಿಸಿದರೆ ನೇರವಾಗಿ ಹೇಳಬೇಕು ತಾನೇ? ಹೇಳೇ ಇವಳೆ, ಗಡ್ಡ ಟ್ರಿಮ್ ಮಾಡಿಸ್ಲಾ ಎಂದು ಅವಳ ಮೊಗದತ್ತ ತನ್ನ ಮುಖ ತೆಗೆದುಕೊಂಡು ಹೋಗುತ್ತಾನೆ ಋಷ್. ಹಿಂದೆ ಸರಿಯುತ್ತಾ, ಹೇಳ್ತೀನಿ, ಆಮೇಲೆ ನಿನ್ನ ಕೈಲಿ ಯಾಕೆ ಬೈಸ್ಕೋಬೇಕು ಹೇಳು? ನನ್ನ ಗಡ್ಡ, ನನ್ನ ಮುಖ, ನನ್ನಿಷ್ಟ. ಅದನ್ನು ಹೇಳೋಕೆ ಕೇಳೋಕೆ ನೀನು ಯಾರೇ? ನೀನು ಯಾವಳೆ? ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ ಅಂತ ನೀನು ಚೆನ್ನಾಗೇ ಜೋರು ಮಾಡ್ತೀಯ. ಮೊದಲೇ ಅಮಾವಾಸ್ಯೆ ಹತ್ತಿರ ಬಂತು ಎಂದು ನಗುವನ್ನು ತುಟಿಯಲ್ಲೇ ಬಂಧಿಸುವ ಹುಡುಗಿಯನ್ನು ಕಂಡು ಸುಮ್ಮನಿರಲು ಕಷ್ಟವೆನಿಸತೊಡಗಿತ್ತು ಋಷ್ಗೆ. ಹಾಗೇನು ಹೇಳಲ್ಲ ಕಣೆಯವಳೆ, ಮತ್ತೆ ನನಗೆ ಆ ರೀತಿಯೆಲ್ಲ ನೀನು ಆರ್ಡರ್ ಮಾಡಬಹುದು. ಏನೋ ಹೋಗಲಿ ಅಂತ ನಾನು ನಿನಗೆ ಆ ರೈಟ್ಸ್ ಕೊಡ್ತೀನಿ ಬಿಡೆ ಎಂದು ಬಿಗುಮಾನದಲ್ಲೇ ನುಡಿಯುತ್ತಾನೆ ಋಷ್. ಅಷ್ಟು ಉದಾರ ಮನಸ್ಸು ತೋರಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ತಾವೀಗ ನನ್ನನ್ನು ಬಿಟ್ಟರೆ ನಾನು ಹೋಗ್ತೀನಿ ಎನ್ನುವ ಋತ್ವಿಯನ್ನು ಬಿಡದವನು, ಹೇಳಿಬಿಟ್ಟು ಹೋಗೆ ಎಂದರೆ, ಏನು ಹೇಳಬೇಕು ಎನ್ನುತ್ತಾಳೆ. ಅವನು, ಅದೇ ಗಡ್ಡ ಟ್ರಿಮ್ ಮಾಡಿಸು, ಚಂದ ಕಾಣ್ತೀಯ ಅಂತ ಹೇಳೆ ಎಂದರೆ, ಹೇಳಲ್ಲ, ನಾನ್ಯಾಕೆ ಹೇಳಲಿ? ನಿನ್ನ ಲೈಫ್ ನಿನ್ನಿಷ್ಟ, ನೀನು ಹೇಗಾದರೂ ಇರು, ನನಗೇನು ಎನ್ನುತ್ತಾಳೆ ಋತ್ವಿ. ಸುಮ್ಮನೆ ನನಗೆ ಕೋಪ ಬರುವ ಹಾಗೆ ಮಾಡಬೇಡ, ಹೇಳಿಬಿಡು, ನಾನು ಬಿಡ್ತೀನಿ ಎಂದು ಇವನು ಜೋರು ಮಾಡಿದರೆ, ಹೇಳಲ್ಲ, ನಿಂಗೆ ಇಷ್ಟ ಆದರೆ ಟ್ರಿಮ್ ಮಾಡ್ಕೊ. ಹಾಗೇನಾದರೂ ನೀನು ಗಡ್ಡ ಟ್ರಿಮ್ ಮಾಡಿಸಿದರೆ ಒಂದಷ್ಟು ಹುಡುಗಿರು ನಿನ್ನನ್ನೇ ತಿನ್ನೋ ಹಾಗೆ ಅಥವಾ ನುಂಗುವ ಹಾಗೆ ನೋಡಬಹುದು, ಯೋಚನೆ ಮಾಡು ಎನ್ನುತ್ತಾಳೆ ಋತ್ವಿ. ಈ ಕಂತೆ ಪುರಾಣ ಬೇಕಿಲ್ಲ, ಹೇಳೆ ಎಂದಿವನು ಜೋರು ಮಾಡಿದರೆ, ಹೇಳಲ್ಲ, ನೀನು ನನ್ನನ್ನು ಬಿಡು ಎಂದು ಅವಳು ಕೂಡ ಜೋರು ಮಾಡುತ್ತಾಳೆ. ಅವನು ಹೇಳಲ್ವಾ ಎಂದರೆ ಇವಳು ಹೇಳಲ್ಲ ಎನ್ನುತ್ತಾಳೆ. ಅವನು ಮತ್ತೊಮ್ಮೆ ಹೇಳಲ್ವಾ ಎಂದರೆ ಇವಳು ಹೇಳಲ್ಲ ಎನ್ನುತ್ತಾಳೆ. ನೀನು ಹೇಳಲ್ಲ ಅಂದರೆ ನಾನು ಬಿಡಲ್ಲ ಎನ್ನುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜುತ್ತಾನೆ ಋಷ್. ಅಯ್ಯೋ, ಕಾಡ್ ಕರಡಿ ಜಾತಿಗೆ ಸೇರಿದವನೇ, ಮೊದಲು ಹೋಗಿ ಗಡ್ಡ ತೆಗೆಸು. ನಿನ್ನ ಎಕ್ಸ್ ಯಾವನ ಜೊತೆ ಸದ್ವಿನಿಯೋಗ ಆಗಿದ್ದಾಳೋ ಏನೋ, ನೀನು ನೋಡಿದರೆ ಅವಳ ನೆನಪಲ್ಲಿ ಈ ರೀತಿ ಗಡ್ಡ ಬಿಟ್ಟು ತಿರುಗ್ತಾ ಇದೆಯಾ? ನನ್ನ ಕೆನ್ನೆ ಉರಿಯುತ್ತಿದೆ ಎಂದು ಜೋರು ಮಾಡುವ ಹುಡುಗಿಯ ಮಾತಿಗೆ ನಗುವ ಋಷ್. ಏನೋ ನೀನು ಇಷ್ಟೊಂದು ಹೇಳ್ತಾ ಇದೆಯಾ ಅಂತ ಶೇವ್ ಮಾಡ್ತೀನಿ ಬಿಡೆ ಇವಳೆ ಎಂದರೆ, ಆಹಾ, ನೀನು ಎಂಥ ಕಿರಾತಕ ಅಂದರೆ ನಿನಗೆ ಯಾವ ಮಾತು ಬೇಕೋ ಅದನ್ನು ನಮ್ಮ ಬಾಯಿಂದ ಹೇಳಿಸಿ ನಮಗೇ ಉಪಕಾರ ಮಾಡುವ ಹಾಗೆ ಆಡ್ತೀಯ. ಕೊನೆಗೂ ನಿನ್ನ ಆಸೆಯ ಹಾಗೆ ಆಯಿತು ತಾನೆ, ಮತ್ತೀಗ ಬಿಡು ನನ್ನ ಎನ್ನುತ್ತಾಳೆ ಋತ್ವಿ. ಅದು ಹೇಗಾಗುತ್ತೆ ಇವಳೆ? ನಿನ್ನ ಆಸೆಯಂತೆ ನಾನು ನನ್ನ ಗಡ್ಡಕ್ಕೆ ಮುಕ್ತಿ ಕೊಡ್ತಾ ಇಲ್ವಾ ಎನ್ನುವ ಋಷ್ನ ಮಾತಿಗೆ ಅನುಮಾನದಲ್ಲಿ, ಅದಕ್ಕೆ ನಾನು ಕೂದಲು ಬಿಟ್ಕೊಂಡು ಓಡಾಡಬೇಕಾ? ಅದೆಲ್ಲ ಆಗಲ್ಲ, ನನಗೆ ಸೆಕೆ ಆಗುತ್ತೆ ಎನ್ನುವ ಋತ್ವಿಗೆ, ಅದಲ್ಲ ಕಣೆ ಇವಳೆ ಎನ್ನುತ್ತಾ ಅವಳ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೀವಿಗೆ ಶಾಸ್ತ್ರ ಮಾಡುವಾಗ ನೀನು ಸಂಭ್ರಮಿಸುವುದನ್ನು ಕಂಡು ನನಗೂ ಖುಷಿ ಆಗ್ತಾ ಇತ್ತು ಕಣೆಯವಳೆ, ಇನ್ಮೇಲೆ ಹೀಗೆ ನಗ್ತಾ ಇರು, ನಿನ್ನ ನಗುವಿಗೆ ಯಾರ ದೃಷ್ಟಿಯೂ ತಾಗದೇ ಇರಲಿ ಎಂದು ಮೃದುವಾಗಿ ನುಡಿಯುತ್ತಾನೆ ಋಷ್. ಆಗ ತಾನು ಕೂಡ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಋತ್ವಿ 1-2 ನಿಮಿಷದ ಬಳಿಕ ಬಯ್ಯದೆ, ಬಿಡಿ ಸರ್, ನಾನು ಹೋಗ್ತೀನಿ, ಅಲ್ಲಿ ಮೆಹಂದಿಗೆ ಕಾಯ್ತಾ ಇರ್ತಾರೆ ಎಂದಾಗ, ಮುತ್ತು ಕೊಟ್ಟರೂ ಬಯ್ಯದೆ ಸುಮ್ಮನೆ ಇದೆಯಲ್ಲ ಇವಳೆ, ಇದು ನೀನೇನಾ? ಹೀಗೆ ಮೌನವಾಗಿಯೇ ಮತ್ತೊಂದು ಕೆನ್ನೆಗೂ ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೆಯಾ ತಾನೇ? ಹೋಗಲಿ ಬಿಡು ಎನ್ನುತ್ತಾ ಅವನು ಮತ್ತೊಂದು ಕೆನ್ನೆಯ ಕಡೆ ಬಾಗುವ ಮುನ್ನವೇ ಅವನಿಂದ ತಪ್ಪಿಸಿಕೊಂಡ ಋತ್ವಿ, ಭಾರಿ ಹುಷಾರಿದ್ದೀರಾ ಸರ್ ನೀವು. ನಿಮಗೆ ಹೇಗೆ ಬೇಕೋ ಏನು ಬೇಕೋ ಹಾಗೆ ನಮ್ಮ ಮಾತನ್ನು ನೀವೇ ಹೇಳೋದು ಅಲ್ವಾ ಎಂದು ಮುಂದೆ ಹೋಗಲು, ಲೇ ಇವಳೆ ನಿಲ್ಲೇ ಇಲ್ಲಿ, ಹೋಗಲಿ ಈ ಕಡೆ ನೋಡೆ ಎಂದು ತಡೆಯುವ ಋಷ್ ಕಡೆಗೆ ತಿರುಗುವ ಋತ್ವಿಗೆ, ನಾನೇನು ಸದ್ವಿನಿಯ ಯೋಚನೆಯಲ್ಲಿ ಫೀಲಿಂಗ್ನಲ್ಲಿ ಗಡ್ಡ ಬಿಟ್ಟಿಲ್ಲ, ಇದು ನನ್ನ ಸ್ಟೈಲ್ ಕಣೆ, ನನಗೆ ಹೀಗೆ ಗಡ್ಡ ಬಿಡೋದು ಅಂದ್ರೇ ಹೆಚ್ಚು ಇಷ್ಟ, ಮುಖದ ತುಂಬ ಗಡ್ಡ ಇದ್ರೇ ಚಂದ. ನನ್ನ ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಫ್ರೆಂಡ್ಸ್ ಪರಿಚಯದವರು ಯಾರೇ ಹೇಳಿದರೂ ಇದುವರೆಗೂ ನಾನು ಗಡ್ಡ ತೆಗೆದಿಲ್ಲ ಎಂದು ತನ್ನ ಗಡ್ಡವನ್ನು ಸವರುತ್ತಾ ಮಾತು ನಿಲ್ಲಿಸಿ ಅವಳು ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುವಾಗ, ಆದರೆ ನೀನು ಹೇಳ್ದೆ ಅಂತ ಗಡ್ಡ ತೆಗಿತೀನಿ ಕಣೆ ಎನ್ನುತ್ತಾನೆ ಋಷ್. ಅವನ ಮಾತಿಗೆ ನಂಬಿಕೆ ಬರದವಳ ಹಾಗೆ ನೋಡಿ ಸಣ್ಣದಾಗಿ ಮುಗುಳ್ನಗುವ ಋತ್ವಿ, ನಾನು ಕೂಡ ನೀವು ಗಡ್ಡ ತೆಗೆದರೆ ಚಂದ ಅಂತ ಹೇಳಿಲ್ಲ, ಜಸ್ಟ್ ಟ್ರಿಮ್ ಮಾಡಿಸಿ ಅಂತಲೇ ಹೇಳಿದ್ದು, ಹೋಗ್ತೀನಿ, ಮೆಹಂದಿಗೆ ಟೈಮ್ ಆಯಿತು ಎಂದರೆ, ಇರೇ ಇವಳೆ 1 ನಿಮಿಷ, ನಾನು ಇನ್ನೊಂದು ವಿಷಯ ಹೇಳಬೇಕು ನಿನಗೆ. ಏನೆಂದರೆ, ನೀನು ಹೀಗೆ ನಗ್ನಗ್ತಾ ಮೃದುವಾಗಿ ಮಾತನಾಡುವುದು ಚಂದವೇ ಆದರೂ
ನೀನು ಹುಬ್ಬುಗಂಟು ಮಾಡಿಕೊಂಡು ಜಗಳ ಆಡುವಾಗ ಹೆಚ್ಚು ಇಷ್ಟ ಆಗ್ತೀಯ ಎನ್ನುತ್ತಾನೆ ಋಷ್. ಮತ್ತದೇ ಮಂದಹಾಸ ಅವಳ ಮೊಗದಲ್ಲಿ. ಮೃದುವಾಗಿ ಮಾತನಾಡುವುದು ಋತ್ವಿ ಸರ್. ಜಗಳ ಆಡೋದು ಆವ್ಯ ಎಂದರೆ ನನಗೆ ಆ ಬಾಟ್ಲಿ ಬೇಬಿ ಆವ್ಯಾನೇ ಹೆಚ್ಚು ಇಷ್ಟ ಕಣೆಯವಳೆ ಎಂದು ಇವನು ನಗುತ್ತಾನೆ. ಆದರೆ ನನಗೆ ಯಾವಾಗಲೂ ಜಗಳಕ್ಕೆ ಬರುವ ಮೆಂಟಲ್ ಮಂಜನಿಗಿಂತ ಅಪರೂಪಕ್ಕೆ ಹೀಗೆ ಮೃದುವಾಗಿ ಮಾತನಾಡಿ ಕಾಳಜಿ ಮಾಡುವ ಋಷ್ ಸರ್ ಹೆಚ್ಚು ಇಷ್ಟ ಎಂದು ಹೋಗುತ್ತಾಳೆ ಋತ್ವಿ. ತಾನು ಕೂಡ ಅವಳ ಹಿಂದೆಯೇ ಹೋಗುತ್ತಾನೆ ಋಷ್. ಅವನ ಮುಖದ ಮೇಲೂ ನಗುವಿತ್ತು. ಆದರೆ ಇಬ್ಬರ ಮುಖವು ಪೆಚ್ಚಾಗಿ ಹೋಗುವಂತೆ ಮಾಡಿದ್ದು ನಿವಿಯ ಕೈಯಲ್ಲಿ ಮೂಡಿದ ಮೆಹಂದಿಯ ಚಿತ್ತಾರ. ಋತ್ವಿ, ಈಗ ಬಂದ್ಯಾ? ಅದು ನೀನು ಮತ್ತೆ ಋಷ್ ಏನೋ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಹೊರಗಿನಿಂದ ಕೋನ್ ತರಿಸಿಬಿಟ್ಟೆ ಎನ್ನುತ್ತಾರೆ ಧಾಮಿನಿ. ಅವರು ತಾನೇ ಇನ್ನೇನು ಮಾಡ್ತಾರೆ? ಕೋನ್ ತರೋಕೆ ಮನೆಯೊಳಗೆ ಹೋಗಿ ಕೋನ್ ಫ್ಯಾಕ್ಟ್ರಿಗೆ ಹೋಗಿರುವ ರೇಂಜಿಗೆ ಅರ್ಧ ಮುಕ್ಕಾಲು ಗಂಟೆ ಕಳೆದರೂ ಇವಳು ಬಾರದೆ ಹೋದಾಗ ಹುಡುಕಿ ಹೋದವರಿಗೆ ಕಂಡಿದ್ದು ಅವಳನ್ನು ತಬ್ಬಿ ನಿಂತಿರುವ ಋಷ್. ಇವರಿಬ್ಬರು ಗಡ್ಡ ಮತ್ತು ಫ್ರೀ ಹೇರ್ಸ್ ಬಗ್ಗೆ ಚರ್ಚೆ ಮಾಡುತ್ತಾ ತಮ್ಮಲ್ಲೇ ಕಳೆದು ಹೋಗಿರುವುದನ್ನು ನೋಡಿಯೂ ತಮ್ಮ ಮಗನ ಬುದ್ಧಿ ಗೊತ್ತಿದ್ದು ಅವನನ್ನು ಕರೆಯಲು ಸಾಧ್ಯವಾ? ಹಾಗೇನಾದರೂ ಅವರು ಕರೆದರೂ ಇವನು ಸುಮ್ಮನೆ ಇರ್ತಾನಾ? ಮನೆಯನ್ನು ರಣಾಂಗಣ ಮಾಡಿ ಮೆಹಂದಿ ಕಾರ್ಯಕ್ರಮಕ್ಕೆ ಬೆಂಕಿ ಹಚ್ಚಿ ಬಿಡಲ್ವಾ? ಅದೇ ಭಯಕ್ಕೆ ಅವರು ಕೂಡ ಸದ್ದಿಲ್ಲದೆ ಆಚೆಗೆ ಹೋಗುತ್ತಾರೆ. ಹೋಗುವಾಗ ಬಾಗಿಲು ಹಾಕಿಕೊಂಡು ಹೋಗುವುದನ್ನು ಮರೆಯಲಿಲ್ಲ. ಅವರ ಮಾತು ಕೇಳಿ, ಆಂಟಿ, ಅದು ಮತ್ತೆ ಋಷ್ ಸರ್ ಯಾವುದೋ ಕೆಲಸದ ಬಗ್ಗೆ ಹೇಳ್ತಾ ಇದ್ರು, ನಾನು ಉತ್ತರ ಕೊಡ್ತಾ ಇದ್ದೆ ಎಂದು ಇವಳು ಉಗುಳು ನುಂಗಿದ್ರೆ, ಏನು ಮಮ್ಮಿ ನೀನು, ನಾವೇನೋ ಮಾತಾಡ್ತಾ ಇದ್ವಿ ಅಷ್ಟೇ, ಆಗಲೇ ನಮ್ಮನ್ನು ಕೇಳೋದು ಬಿಟ್ಟು ಅದರಲ್ಲೆಲ್ಲ ಎಂಥ ಡಿಸ್ಟರ್ಬ್ ಆಗ್ತಾ ಇತ್ತು ಅಲ್ವೇನೇ ಇವಳೆ? ಹೋಗಲಿ ಬಿಡು, ನೀನು ಇತ್ತೀಚೆಗೆ ಗುಡ್ಗಲ್ಲಾಗ್ತಾ ಇದೆಯಾ. ಮಮ್ಮಿ, ನೀನು ಮೆಹಂದಿ ಹಾಕಿಸಿಕೊಂಡ್ಯಾ? ಎಲ್ಲಿ ತೋರಿಸು ಎನ್ನುತ್ತಾ ತನ್ನ ತಾಯಿಯ ಕೈಯಲ್ಲಿದ್ದ ಚಿತ್ತಾರವನ್ನು ಕಂಡ ಋಷ್, ಓಹೋಹೋ, ವಿ ಅಂತ ಹಾಕಿಸಿಕೊಂಡು ಬಿಟ್ಯಾ? ಲೇ ಇವಳೆ, ಈ ವಿ ಅಂದರೆ ಏನು ಅಂತ ಗೊತ್ತೇನೆ ನಿಂಗೆ ಎಂದಾಗ, ಗೊತ್ತು ಸರ್, ವಾಮನ್ ಚಟರ್ಜಿ ಅಂತ ನಿಮ್ಮ ತಂದೆ ಹೆಸರು ಎಂದು ಸಹಜವಾಗಿಯೇ ಹೇಳುತ್ತಾಳೆ ಋತ್ವಿ. ಆಗ ಕಿಸಕ್ಕನೆ ನಕ್ಕ ಋಷ್ ಒಡನೆಯೇ ದವಡೆ ಬಿಗಿಯುತ್ತಾ, ವಿ ಫರ್ ವಾಮನ್ ಚಟರ್ಜಿ ಅಲ್ಲ, ವಿ ಫರ್ ವಿಲನ್ ಅಂತ. ಸ್ವಂತ ಮಗನ ಬಾಳಿಗೆ ಆ ಮನುಷ್ಯ ವಿಲನ್ ಕಣೆಯವಳೆ. ನಿಂಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳೆಯವಳೆ, ಆ ಮನುಷ್ಯನಿಂದ ದೂರ ಇರು. ಆ ಮನುಷ್ಯ ದುಷ್ಟ, ಐ ಹೇಟ್ ಹಿಮ್ ಎಂದರೆ ಸಪ್ಪೆಯಾದ ದಾಮಿನಿಯವರ ಮುಖ ನೋಡಿದ ಋತ್ವಿ, ಅವರು ಮಗನ ಪಾಲಿಗೆ ವಿಲನ್ ಇರಬಹುದು ಸರ್, ಆದರೆ ಹೆಂಡತಿಯ ಪಾಲಿಗೆ ಅವರೇ ಹೀರೋ. ಗಂಡ ಹೆಂಡತಿಯ ಸಂಬಂಧವೇ ಹಾಗೆ ಸರ್. ಒಂದು ಗಂಡು ಮತ್ತೊಂದು ಹೆಣ್ಣು, ಯಾರೋ ಏನೋ ಇಬ್ಬರನ್ನು ಬೆಸೆಯುವುದು ಒಂದು ತಾಳಿಯಷ್ಟೇ, ಮದುವೆ ಎನ್ನುವ ಬಂಧ ಅಷ್ಟೇ. ಅದೊಂದು ಬಂಧಕ್ಕೆ ಬೆಲೆ ಕೊಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ದಾಂಪತ್ಯ ನಡೆಸಿ ತನ್ನ ಮಡಿಲನ್ನು ತುಂಬಿಸಿ ಸಮಾಜದಲ್ಲಿ ತನಗೊಂದು ಸ್ಥಾನಮಾನ ಕೊಡುವ ಗಂಡನ ಮೇಲೆ ಹೆಂಡತಿಯಾದವಳಿಗೆ ಪ್ರೀತಿ ಇದ್ದೇ ಇರುತ್ತೆ. ತನ್ನ ಪ್ರತಿ ನೋವು ನಲಿವಿನಲ್ಲೂ ಜೊತೆಯಾಗುವ ಗಂಡನನ್ನು ಹೆಂಡತಿ ಹೀರೋ ಸ್ಥಾನದಲ್ಲೇ ನೋಡೋದು. ಅದರಲ್ಲೂ ಹೆಚ್ಚಿನ ಭಾರತೀಯ ನಾರಿಯರು ಮದುವೆಯಾದ ಕ್ಷಣದಿಂದಲೇ ತಮ್ಮ ಗಂಡನನ್ನೇ ಪ್ರೀತಿಸಲು ಆರಂಭಿಸಿಬಿಡುತ್ತಾರೆ. ನೀವೂ ಅಷ್ಟೇ ಸರ್. ನಿಮಗೆ ನಿಮ್ಮ ತಂದೆ ಇಷ್ಟ ಇಲ್ವಾ? ಬೇಡ, ಬಿಟ್ಟು ಬಿಡಿ. ನಿಮಗೆ ಅವ್ರ ಮೇಲೆ ಕೋಪ ಇದೆಯಾ? ಅದನ್ನು ಅವರೆದುರು ಮಾತ್ರ ತೋರಿಸಿಕೊಳ್ಳಿ. ಅದು ಬಿಟ್ಟು ಅವರ ಅಪ್ಪ ಅಮ್ಮನ ಎದುರು, ಹೆಂಡತಿಯ ಎದುರು ತೋರಿಸಿ ಅವರನ್ನು ತುಚ್ಛವಾಗಿ ಕಾಣಬೇಡಿ ಸರ್. ಯಾಕಂದರೆ ನಿಮ್ಮ ವರ್ತನೆಯಿಂದ ನಿಮ್ಮ ತಂದೆಯ ಜೊತೆ ಅವರನ್ನು ಪ್ರೀತಿಸುವ ಜನರ ಮನಸ್ಸಿಗೂ ನೋವಾಗುತ್ತೆ ಎಂದು ಋತ್ವಿ ಅಲ್ಲಿಂದ ಹೋದರೆ, ಇಷ್ಟು ಹೊತ್ತು ಅವಳ ಮಾತುಗಳನ್ನೇ ಕೇಳುತ್ತಾ ಮೌನವಾಗಿ ನಿಂತಿದ್ದ ಋಷ್ ಪ್ರವಚನವನ್ನು ಹೇಗೆ ಕೊಡ್ತಾಳೆ ನೋಡು ಮಮ್ಮಿ ಎಂದರು. ಮಮ್ಮಿ, ಅವಳು ಹೇಳಿದ್ದು ನಿಜಾನಾ? ನಿನ್ನ ಗಂಡನಿಗೆ ಬೈದರೆ ನಿನಗೆ ಹರ್ಟ್ ಆಗುತ್ತಾ? ಆ ಮುದ್ಕ ಮುದ್ಕಿಗೂ ಬೇಸರ ಆಗುತ್ತಾ ಎಂದು ಮೃದುವಾಗಿ ಕೇಳಿದಾಗ, ಹೌದೆಂದು ತಲೆಯಾಡಿಸಿದ ಧಾಮಿನಿ, ಯಾರಾದರೂ ಋತ್ವಿಗೆ ಬೈದಾಗ ನಿನಗೆ ಕೋಪ ಬರುತ್ತೆ ಅಲ್ವಾ, ನನಗೂ ಹಾಗೆ ಎಂದು ಅಲ್ಲಿಂದ ಹೋದರೆ, ನಿಮಿಷಗಳ ತರುವಾಯ ಅವರ ಮಾತನ್ನು ಅರ್ಥೈಸಿಕೊಂಡ ಋಷ್, ಈ ಮಮ್ಮಿ ಕೂಡ ಬ್ರಿಲಿಯಂಟ್ ಆಗುವ ಲಕ್ಷಣ ಇದೆ, ಮೋಸ್ಟ್ಲಿ ಎಲ್ಲವೂ ಅವರ ವಿಲನ್ ಗಂಡನ ಪ್ರಭಾವ ಎಂದುಕೊಳ್ಳುತ್ತಾನೆ. ಆದರೆ ಋತ್ವಿ ಮಾತನಾಡುವಾಗ ತಮ್ಮ ಮನೆಯ ಮಹಾರಾಜ ನದೀಂ ಧೀಮ್ತನ ಮಾಡದೇ ಇದ್ದುದನ್ನು ಕಂಡ ಚಟರ್ಜಿ ಪರಿವಾರಕ್ಕೆ ಮತ್ತೊಂದು ಭರವಸೆಯ ಬೆಳಕು ಸಿಕ್ಕಿತ್ತು ಋಷ್ಗಾಗಿ. ನಿವಿಯ ಮೆಹಂದಿ ನೋಡಿ ಅಕ್ಕ ಎಂದು ನಾಲಿಗೆ ಕಚ್ಚಿಕೊಂಡ ಋತ್ವಿ, ಅತ್ತಿಗೆಮ್ಮ ಮೆಹಂದಿ ಸೂಪರ್, ಅಣ್ಣನ ಫೋಟೋನೇ ಬಿಡಿಸಿಕೊಂಡು ಬಿಟ್ಯಾ ಎಂದರೆ ಆಶ್ಚರ್ಯ ತೋರುವ ನಿವಿ, ಏನಿವತ್ತು ಹೊಸ ರೀತಿಯಲ್ಲಿ ಕರೆಯುತ್ತಾ ಇದೆ ನನ್ನ ಮುದ್ದು ಮರಿ ಎನ್ನುತ್ತಾ ಋತ್ವಿಯ ಗಲ್ಲ ಹಿಡಿದಾಗ, ಇನ್ಮೇಲೆ ಹೀಗೆ ಅತ್ತಿಗೆಯ ಜೊತೆಗೆ ಅಮ್ಮ ಕೂಡ ಸೇರಿಸಿ ಕರಿತೀನಿ ನಾನು. ನನಗೆ ತಾಯಿಯ ಪ್ರೀತಿಯನ್ನು ನೀನೇ ಕೊಟ್ಟಿದ್ದು. ನಾವು ಜೊತೆಯಲ್ಲಿದ್ದದ್ದು ಸ್ವಲ್ಪ ದಿನವೇ ಆದರೂ ತಾಯಿ ಪ್ರೀತಿ ಅಂದ್ರೇನು ಅಂತಲೇ ತಿಳಿಯದ ನನಗೆ ಅಮ್ಮನ ಪ್ರೀತಿ ಅಕ್ಕರೆ ಕೊಟ್ಟಿದ್ದೇ ನೀನು. ಅದಕ್ಕೆ
ಅಮ್ಮ ಅಂತೀನಿ ಎನ್ನುತ್ತಾ ಅವಳ ಮಡಿಲ ಮೇಲೆ ತಲೆ ಇಟ್ಟ ಋತ್ವಿ ಕಣ್ಣೀರು ಹಾಕಿದರೆ ನೀವಿ ಕೂಡ ಅಳುತ್ತಾ, ಋತ್ವಿ ನೀನು ನನ್ನ ಜೊತೆಗೆ ಬಂದು ಬಿಡು, ನನಗೆ ನಿನ್ನನ್ನು ಬಿಟ್ಟಿರಲು ಆಗಲ್ಲ ಕಣೆ ಎನ್ನುತ್ತಾಳೆ. ಒಡನೆಯೇ ತನ್ನ ಕಣ್ಣೊರೆಸಿಕೊಳ್ಳುತ್ತಾ, ಆಹಾ ಸುಂದ್ರಿ, ಬರೀ ಸುಳ್ಳು ಹೇಳೋದು ನೀನು. ಮದುವೆ ಆದಮೇಲೆ ನಿಂಗೆ ನಾನೆಲ್ಲಿ ಕಾಣ್ತೀನಿ ಹೇಳು? ಬರೀ ನಮ್ಮ ಅಣ್ಣ ಕಾಣೋದು ಅಷ್ಟೇ. ಅಷ್ಟಕ್ಕೂ ನಿಂಗೆ ನನ್ನ ನೆನಪೇ ಬಾರದಷ್ಟು ಪ್ರೀತಿ ಕೊಡ್ತಾರೆ ನಮ್ಮಣ್ಣ ಎನ್ನುವ ಮೂಲಕ ನಿವಿಯ ಮುಖದ ಮೇಲೆ ನಾಚಿಕೆ ಮೂಡಿಸುವ ಋತ್ವಿ ತನ್ನ ಕೈಗೆ ನಿವಿ ಮತ್ತು ಋತ್ವಿ ಎನ್ನುವ ಹೆಸರಿನ ಮೆಹಂದಿ ಹಾಕಿಸಿಕೊಂಡರೆ ರುಷ್ನ ಅಜ್ಜಿಯೇ ಅವರಿಬ್ಬರಿಗೂ ಊಟ ಮಾಡಿಸುತ್ತಾರೆ. ಬಳಿಕ ಮೆಹಂದಿಯ ಕೈಯಲ್ಲೇ ಆಶ್ರಮದ ಮಕ್ಕಳು ಮತ್ತು ಯುವತಿಯರ ಜೊತೆ ತಾನೂ ನೃತ್ಯ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಬಿಡುತ್ತಾಳೆ ಋತ್ವಿ. ದೂರದಲ್ಲಿ ಕೈಕಟ್ಟಿ ನಿಂತು ಅವಳ ಪ್ರತಿಯೊಂದು ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಋಷ್. ಬಳಿಕ ನಿವಿ ಮತ್ತು ಋತ್ವಿ ಒಂದೇ ರೂಮಿನಲ್ಲಿ ಮಲಗುತ್ತಾರೆ. ಮಾರನೇ ದಿನ ಬೆಳಗ್ಗೆಯೇ ಮ್ಯಾರೇಜ್ ಹಾಲ್ಗೆ ಹೋಗುತ್ತಾರೆ ಎಲ್ಲರೂ. ಫರ್ಹಾನ್ನ ಕುಟುಂಬಸ್ಥರು ಹಾಗೂ ನೆಂಟರು ಕೂಡ ಬಂದಿದ್ದರು. ರುಷ್ನ ಕಡೆಯವರು ಕೂಡ ಬರುತ್ತಿದ್ದರು. ಒಟ್ಟಿನಲ್ಲಿ ಮ್ಯಾರೇಜ್ ಹಾಲ್ ನಿಧಾನವಾಗಿ ಭರ್ತಿಯಾಗುತ್ತಿತ್ತು. ಕಡುನೀಲಿ ಬಣ್ಣದ ಗ್ರ್ಯಾಂಡ್ ಲೆಹೆಂಗಾದಲ್ಲಿ, ಬ್ಯೂಟಿ ಪಾರ್ಲರ್ನವರ ಕೈಚಳಕದಲ್ಲಿ, ಮದುಮಗಳ ಅಲಂಕಾರದಲ್ಲಿ ಮಿಂಚುತ್ತಿದ್ದ ನಿವಿಯ ಜೊತೆ ಬರುತ್ತಿದ್ದ ಋತ್ವಿಯನ್ನು ಕಂಡೇ ಹೆಚ್ಚಿನ ಜನರ ಹುಬ್ಬೇರಿದ್ದು ಸತ್ಯ. ಅವಳೇನು ಬ್ಯೂಟಿ ಪಾರ್ಲರ್ನವರ ಕೈಗೆ ತನ್ನ ಮುಖವನ್ನು ಕೊಟ್ಟಿರಲಿಲ್ಲ. ರುಷ್ ಕೊಟ್ಟಿದ್ದ ಕಡು ಕೆಂಪು ಬಣ್ಣದ ಗ್ರ್ಯಾಂಡ್ ಲೆಹೆಂಗಾ ಧರಿಸಿದ್ದಾಳೆ ಎನ್ನುವುದನ್ನು ಬಿಟ್ಟರೆ ಕಾಡಿಗೆ ಲಿಪ್ಸ್ಟಿಕ್, ಬಿಂದಿ, ಕುಂಕುಮದ ಹೊರತಾಗಿ ಎರಡೂ ಕೈಗಳಿಗೆ ಬಳೆ ಹಾಕಿದ್ದಾಳೆ ಅಷ್ಟೇ. ವಿಶೇಷ ಅಂದರೆ ಹುಡುಗಿ ಜಡೆ ಹಾಕದೆ ಸ್ವಲ್ಪ ಕೂದಲಿಗೆ ಕ್ಲಿಪ್ ಹಾಕಿ ಉಳಿದದ್ದನ್ನು ಹಾಗೆಯೇ ಇಳಿಬಿಟ್ಟು ತಲೆ ತುಂಬ ಹೂವು ಮುಡಿದಿದ್ದಾಳೆ. ಜೊತೆಗೆ ಮುಖದ ಮೇಲೆ ಮಾಸದ ಮಂದಹಾಸ. ಬಟ್ಟೆಯನ್ನು ಎಷ್ಟು ಒಪ್ಪವಾಗಿ ಧರಿಸಿದ್ದಾಳೆ ಅಂದರೆ ಲೆಹೆಂಗಾದ ಸೆರೆಯಲ್ಲೆಲ್ಲೂ ಸ್ವಲ್ಪವೂ ಅವಳ ದೇಹ ಕಾಣುತ್ತಿಲ್ಲ. ಎಲ್ಲರೂ ಅವಳನ್ನೇ ನೋಡುತ್ತಿದ್ದರೂ ಅವಳ ಕಣ್ಣು ಹುಡುಕುತ್ತಿದ್ದದ್ದು ಋಷ್ಯಂಕ್ ಮಹಾರಾಜನನ್ನು. ಕೊನೆಗೂ ಕಂಡಿದ್ದ ಹುಡುಗ. ದೂರದಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಇದ್ದವನು ಇವಳತ್ತ ಹೊರಳಿದ ಕತ್ತನ್ನು ಪುನಃ ಅವರತ್ತ ತಿರುಗಿಸುವುದನ್ನೇ ಮರೆತು ಹೋದಂತೆ ಅವಳನ್ನೇ ನೋಡುತ್ತಿದ್ದಾನೆ. ಅವನು ಕೂಡ ಧರಿಸಿರುವುದು ಕೆಂಪು ಬಣ್ಣದ ಶೇರ್ವಾನಿಯನ್ನೇ. ಅತ್ತಿಗೆಮ್ಮ, ಅಲ್ನೋಡು ರುಷ್ ಸರ್ ಮತ್ತೆ ಆಂಟಿ ಅಂಕಲ್, ಬಾ ಮದುವೆಗೆ ಮೊದಲು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬಿಡು ಎನ್ನುತ್ತಾ ನಿವಿಯನ್ನು ಮೊದಲು ಅವರ ಬಳಿಗೆ ಕರೆದುಕೊಂಡು ಹೋಗುತ್ತಾಳೆ ಋತ್ವಿ. ಅವಳು ತನ್ನ ಪರಿವಾರದತ್ತ ಹೋಗುವುದನ್ನು ಕಂಡ ರುಷ್ ತಾನೂ ಅವಳ ಬಳಿ ಹೋದರೆ ನಿವಿ ಮೊದಲು ಹಿರಿಯರ ಆಶೀರ್ವಾದ ಪಡೆದು ರುಷ್ನ ಕಾಲಿಗೆ ನಮಸ್ಕಾರ ಮಾಡುವಾಗ ಅವಳನ್ನು ತಡೆದು, ಒಳ್ಳೆಯದಾಗಲಿ ನಿವಿ, ಫರ್ಹಾನ್ ಬಹಳ ಒಳ್ಳೆಯ ಹುಡುಗ, ನಿಮ್ಮಿಬ್ಬರ ಜೀವನ ಹಾಲು ಜೇನಿನಂತೆ ಮಧುರವಾಗಿರಲಿ ಎಂದು ಹರಸುತ್ತಾನೆ ರುಷ್. ಅಷ್ಟರಲ್ಲೇ ಫರ್ಹಾನ್ನ ಕಡೆಯ ಹೆಂಗಳೆಯರು ನಿವಿಯನ್ನು ಕರೆಯಲು, ನೀನೂ ಬಾ ಋತ್ವಿ ಎಂದ ನಿವಿಗೆ, ನನಗೆ ಅವರ ಶಾಸ್ತ್ರ ಏನೂ ಗೊತ್ತಾಗಲ್ಲ ಅತ್ತಿಗೆಮ್ಮ, ಅದಕ್ಕೆ ನಾನು ಇಲ್ಲಿ ದೂರವೇ ಇರ್ತೀನಿ. ನಿನ್ನ ಹೆತ್ತವರ ಸ್ಥಾನದಲ್ಲಿ ಆಂಟಿ ಅಂಕಲ್ ಬರ್ತಾರೆ ಬಿಡು ಎನ್ನುತ್ತಾ ಅವಳ ಕೈಯನ್ನು ಧಾಮಿನಿಯವರ ಕೈಯಲ್ಲಿ ಇಡುತ್ತಾಳೆ ಋತ್ವಿ. ಅವರೊಂದಿಗೆ ಹೋಗುತ್ತಿದ್ದ ನಿವಿಯನ್ನೇ ನೋಡುತ್ತಾ ನಿಂತ ಹೆಣ್ಣನ್ನು ಕೆಮ್ಮುವ ಮೂಲಕ ಎಚ್ಚರಿಸಿದ ರುಷ್. ಅವಳು ತನ್ನತ್ತ ತಿರುಗಿದಾಗ ಎತ್ತಲು ನೋಡುತ್ತಾ ಟ್ರಿಮ್ ಮಾಡಿರುವ ಗಡ್ಡವನ್ನು ಸವರಿದರೆ ತಾನೇನು ಕಮ್ಮಿಯಿಲ್ಲ ಎನ್ನುವಂತೆ ತನ್ನ ಉದ್ದ ಕೂದಲನ್ನು ಸವರುತ್ತಾ ಮುಡಿದಿರುವ ಮಲ್ಲಿಗೆಯನ್ನು ಭುಜದ ಮೇಲೆ ಇಳಿಬಿಡುತ್ತಾಳೆ ಋತ್ವಿ. ಒಡನೆಯೇ ಏನನ್ನೋ ನೆನೆದವನ ಹಾಗೆ, ಲೇ ಇವಳೆ, ಏನನ್ನೋ ಮರ್ತೆ ಕಣೆ, ಬಾಯ್ಲಿ ಎಂದು ಅವಳ ಕೈ ಹಿಡಿದರೆ, ನೀವೇನೋ ಮರೆತರೆ ನಾನ್ಯಾಕೆ ನಿಮ್ಮ ಜೊತೆ ಬರಬೇಕು, ಹೋಗಿ ಸರ್, ನಾನು ಮದುವೆ ನೋಡಬೇಕು ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವ ಋತ್ವಿಗೆ, ಸುಮ್ಮನೆ ಬಾರೆ ಇವಳೆ, ಇಲ್ಲಾಂದರೆ ಎಲ್ಲರ ಎದುರೇ ಹೊತ್ತುಕೊಂಡು ಹೋಗ್ತೀನಿ ಅಷ್ಟೇ ಎಂದು ಗದರುತ್ತಾ ಅಲ್ಲಿಯೇ ಇದ್ದ ರೂಮಿಗೆ ಎಳೆದುಕೊಂಡು ಹೋದ ರುಷ್ ತನ್ನ ಜೇಬಿನಿಂದ ಒಡವೆಯ ಪುಟ್ಟ ಡಬ್ಬಿ ತೆಗೆದು, ತಗೊಳ್ಳೆ ಇವಳೆ ಎನ್ನುತ್ತಾ ಚಿನ್ನದ ಓಲೆಯನ್ನು ಹಿಡಿಯುತ್ತಾನೆ ಅವಳೆದುರು. ಅದನ್ನು ಕಂಡ ಋತ್ವಿಯ ಕಂಗಳು ಹೊಳೆದು ಖುಷಿಯಿಂದ ತುಟಿ ಬಿರಿದರೆ, ಇಷ್ಟು ಹೊತ್ತು ಆ ಗೌಜು ಗದ್ದಲದಲ್ಲಿ ಅವಳನ್ನು ಸರಿಯಾಗಿ ಗಮನಿಸಿದ ರುಷ್ ಈಗ ಅವಳ ಸಾತ್ವಿಕ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಾ, ಅಬ್ಬಾ ಎಷ್ಟು ಚಂದ ಇದ್ದಾಳೆ ಇವಳು, ಇವತ್ತು ಅದೆಷ್ಟು ಜನ ಇವಳ ಮೇಲೆ ಕಣ್ಣು ಹಾಕ್ತಾರೆ ಗೊತ್ತಿಲ್ಲ, ನನಗೆ ಇವಳ ಮೇಲಿಂದ ಕಣ್ಣು ತೆಗೆಯೋಕ್ಕೆ ಆಗ್ತಾ ಇಲ್ವಲ್ಲ, ಇನ್ಮೇಲೆ ಇವಳನ್ನು ನಮ್ಮ ಮನೆಯಲ್ಲೇ ಇರು ಅನ್ಬೇಕು, ಇವತ್ತೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಮನದಲ್ಲೇ ಮಾತಾಡ್ತಾ ಅವಳನ್ನೇ ನೋಡುತ್ತಾ ಮೈ ಮರೆತರೆ, ಅರೆ ಈ ಓಲೆ ಸರ್, ಇದನ್ನು ಅವತ್ತು ಚಿನ್ನದಂಗಡಿಯಲ್ಲಿ ನೋಡಿ ನಾನು ಇಷ್ಟಪಟ್ಟಿದ್ದೆ ಸರ್, ಆದರೆ ದುಡ್ಡು ಹೊಂದಿಸಿಕೊಂಡು ತೆಗೆಯಲು ಹೋದಾಗ ಬೇರೆ ಯಾರೋ ತೆಗೆದುಕೊಂಡ್ರು ಅಂತ ಹೇಳಿದರು, ಅದು ನೀವೇನಾ, ನಾನು ಅಕ್ಕನಿಗೆ ಗಿಫ್ಟ್ ಕೊಡೋಣ ಅಂದುಕೊಂಡಿದ್ದೆ, ಆದರೆ ಈಗ ಬೇರೆಯದ್ದು ಕೊಟ್ಟೆ ಎಂದು ಹೇಳುತ್ತಾಳೆ ಋತ್ವಿ. ಹ್ಞೂ ನಾನೇ, ಅದು ಮಮ್ಮಿಗೆ ಅಂತ ತಗೊಂಡೆ, ಬಟ್ ನಿಂಗೆ ಕೊಡೋಣ ಅಂತ ಕರೆದೆ, ಈ ಡ್ರೆಸ್ಗೆ ಈ ಅಲಂಕಾರಕ್ಕೆ ನೀನು ಹಾಕಿರುವ ಈ ಪುಟ್ಟ ಓಲೆ ಮ್ಯಾಚ್ ಆಗಲ್ಲ ಕಣೆ ಇವಳೆ, ಅದಕ್ಕೆ ಅದನ್ನು ತೆಗೆದು ಇದನ್ನು ಹಾಕೋ ಎನ್ನುವ ರುಷ್ನ ಮಾತಿಗೆ ಒಪ್ಪದ ಋತ್ವಿ,
ಇದು ಆಂಟಿಗೆ ಅಂತ ತಂದ ಮೇಲೆ ಅವರಿಗೆ ಕೊಡಿ ಸರ್, ಬೇರೆಯವರಿಗೆ ಸೇರಿದ ವಸ್ತುಗಳ ಮೇಲೆ ನಾನು ಆಸೆ ಪಡಲ್ಲ ಎಂದರೆ ಹುಬ್ಬುಗಳನ್ನು ಗಂಟು ಮಾಡಿದ ರುಷ್, ಯಾವಳೆ ಅವಳು? ನಾನು ಏನೇ ಹೇಳಿದ್ರು ಹೀಗೆ ಉಲ್ಟಾ ಹೇಳೋಳು? ನನ್ನ ಪ್ರಕಾರ ನೀನು ಹುಟ್ಟುವಾಗ ಕೂಡ ಹೀಗೆ ಉಲ್ಟಾ ಹುಟ್ಟಿದೀಯಾ ಅನ್ಸುತ್ತೆ, ಸುಮ್ಮನೆ ತಗೊಳ್ಳೆ ಎಂದು ಜೋರು ಮಾಡಿದಾಗ ಬೇಡ ಸರ್ ಎನ್ನುತ್ತಾಳೆ ಋತ್ವಿ. ಬೇಡ ಕಣಿಯವಳೆ, ಸುಮ್ಮನೆ ನನಗೆ ಕೋಪ ಬರುವಂತೆ ಮಾಡಬೇಡ, ಈಗೇನು ನೀನು ತಗೋತೀಯೋ ಇಲ್ವಾ ಎಂದವನು ಬಾಗಿಲ ಬೋಲ್ಟ್ ಹಾಕಿ ಬಾಗಿಲಿಗೆ ಅಡ್ಡಲಾಗಿ ನಿಂತರೆ, ಸರ್ ಎಲ್ಲದಕ್ಕೂ ಹೀಗೆ ಹಠ ಮಾಡೋದು ತಪ್ಪಲ್ವಾ? ನೀವು ನಿಮ್ಮ ಅಮ್ಮನಿಗೆ ತಂದ ಓಲೆಯನ್ನು ಹಾಕೋಕೆ ನನಗೆ ಇಷ್ಟ ಇಲ್ಲ, ಆದರೂ ಹಾಕೋತೀನಿ, ಬಟ್ ಮದುವೆ ಮುಗಿದ ಕೂಡಲೇ ವಾಪಸ್ ಕೇಳ್ಕೋಬೇಕು ಆಯ್ತಾ ಎನ್ನಲು, ನೋಡೆ ಇವಳೆ, ಇದು ನಿನಗಾಗಿ ಅಂತಲೇ ತೆಗೆದ ಓಲೆ ಕಣೆ. ಅವತ್ತು ನೀನು ಜ್ಯುವೆಲರಿ ಶಾಪ್ನಲ್ಲಿ ಇದರ ಬೆಲೆ ಕೇಳಿ ಸಪ್ಪೆ ಮುಖ ಮಾಡಿದ್ದನ್ನು ನೋಡಿದೆ ಕಣೆ, ಅದಕ್ಕೆ ಅವತ್ತೇ ನಾನೇ ಪರ್ಚೇಸ್ ಮಾಡಿದೆ. ನಿಂಗೆ ಅಂತಲೇ ಇದನ್ನು ತಂದಿದ್ದು. ನೆನ್ನೆ ರಾತ್ರಿ ಕೊಡೋಣ ಅಂದ್ಕೊಂಡೆ, ಆದರೆ ಮರ್ತು ಹೋಯ್ತು ಅಷ್ಟೇ. ಈಗ ಸಮಾಧಾನ ಆಯಿತಾ? ಇದು ಬೇರೆಯವರಿಗೋಸ್ಕರ ತಂದದ್ದಲ್ಲ, ಪ್ಲೀಸ್ ತಾಗೋಳೆ ಇವಳೆ ಎಂದು ಮೃದುವಾಗಿ ನುಡಿದು ಓಲೆಯನ್ನು ಅವಳ ಕೈಗೆ ಇಡುತ್ತಾನೆ ರುಷ್. ಆಗ ಅವನನ್ನೇ ನೋಡುತ್ತಾ, ಸರ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು? ಈಗ ಈ ಓಲೆಯ ದುಡ್ಡನ್ನು ನಾನು ನಿಮಗೆ ಕೊಡಬೇಕಾ ಬೇಡವಾ ಎಂದು ತಾನು ಕೂಡ ಮೃದುವಾಗಿ ಕೇಳಿದ ಋತ್ವಿಗೆ, ಯಾವಳೆ ನೀನು? ಪ್ರೀತಿಯಿಂದ ಗಿಫ್ಟ್ ಕೊಟ್ಟರೆ ದುಡ್ಡು ಬೇಕಾ ಅಂತೀಯಾ? ಹೀಗೆಲ್ಲ ಏನೇನೋ ಕೇಳಿ ನನಗೆ ಕೋಪ ಬರುವಂತೆ ಮಾಡಬೇಡ. ಇವತ್ತು ಒಳ್ಳೆಯ ಮೂಡ್ನಲ್ಲಿದ್ದೀನಿ, ತಗೋ ಬೇಗ ಹಾಕೋ ಎಂದು ತುಸು ಗಂಭೀರವಾಗಿ ಹೇಳಿದರೂ ಅವನ ಮಾತಲ್ಲಿ ಮೃದುತನವಿತ್ತು. ಆದರೂ ನೀವ್ಯಾಕೆ ನನಗೆ ಗಿಫ್ಟ್ ಕೊಡಬೇಕು? ಮದುವೆ ಆಗ್ತಾ ಇರೋದು ನೀವೀ ಎಂದು ರಾಗ ಎಳೆಯುತ್ತಿದ್ದ ಹೆಣ್ಣು ಅವನ ಮುಖ ಬಿಗಿಯುವುದನ್ನು ಕಂಡು, ಹಾಕೊಂಡೆ ಬಿಡಿ ಸರ್ ಎನ್ನುತ್ತಾ ಓಲೆಯನ್ನು ಕಳಚುವಾಗ ಸಣ್ಣಗೆ ನಕ್ಕ ರುಷ್. ಅವಳು ಓಲೆ ಧರಿಸಿದ ಮೇಲೆ ಪರ್ಫೆಕ್ಟ್ ಎನ್ನುತ್ತಾ ಅಲ್ಲಿಯೇ ಇದ್ದ ಕಾಡಿಗೆ ಡಬ್ಬಿ ಹಿಡಿದು ಅವಳ ಕಿವಿಯ ಹಿಂಭಾಗಕ್ಕೆ ದೃಷ್ಟಿಯ ಬೊಟ್ಟನ್ನಿಟ್ಟು, ತುಂಬಾನೇ ಚಂದ ಕಾಣ್ತಾ ಇದೆಯಾ ಕಣೆ ಎಂದರೆ, ಅವನಿಂದ ಕಾಡಿಗೆ ಡಬ್ಬಿ ಪಡೆದು ತಾನೂ ಅವನ ಕಿವಿಯ ಹಿಂಭಾಗಕ್ಕೆ ದೃಷ್ಟಿ ಬೊಟ್ಟನ್ನು ಇಟ್ಟ ಋತ್ವಿ, ನೀವು ಇವತ್ತು ಸೂಪರ್ ಸರ್ ಎಂದು ನೇಟಿಕೆ ಕೂಡ ತೆಗೆಯುತ್ತಾಳೆ. ಬಳಿಕ ಇಬ್ಬರು ಜೊತೆಯಾಗಿ ನೀವಿ ಮತ್ತು ಫರ್ಹಾನ್ರ ಮದುವೆಯನ್ನು ಅಟೆಂಡ್ ಮಾಡುತ್ತಾರೆ. ಜೊತೆಯಾಗಿ ಅಂದರೆ ಜೊತೆಯಾಗಿ ಅಂತಲೇ ಅರ್ಥ. ಇಬ್ಬರು ಒಟ್ಟಿಗೆ ಇದ್ರು. ಅವಳು ಕೇಳುತ್ತಿದ್ದ ಅದೇನು ಇದೇನು ಎನ್ನುವ ಪ್ರಶ್ನೆಗೆ ಇವನು ತಿಳಿದಷ್ಟು ಉತ್ತರ ಕೊಡುತ್ತಿದ್ದ. ಮದುವೆಯ ಕಾರ್ಯವೆಲ್ಲ ಮುಗಿದು ಊಟಕ್ಕೆ ಕುಳಿತಾಗ ಕೂಡ ಇಬ್ಬರು ಒಟ್ಟಿಗೆ ಕೂರುತ್ತಾರೆ. ಲೇ ಇವಳೆ ಪಿಶಾಚಿ, ಪುಟ್ಟ ಪಿಶಾಚಿ, ಯಾವಾಗ ನೋಡಿದರೂ ನನ್ನನ್ನು ಕಚ್ಚಿ ತಿನ್ನಲು ಬರ್ತೀಯಾ ಅಲ್ವಾ? ಅದಕ್ಕೆ ಊಟಕ್ಕೆ ನಾನ್ ವೆಜ್ ಮಾಡಿಸಿರೋದು, ಚೆನ್ನಾಗಿ ತಿನ್ನು ಎನ್ನುವ ರುಷ್ಗೆ, ಇವತ್ತು ಗುರುವಾರ, ನಾನು ತಿನ್ನಲ್ಲ, ನಾನು ಗುರುರಾಯರ ಭಕ್ತೆ ಸರ್, ಅದಕ್ಕೆ ನಾನು ವೆಜ್ ಊಟ ಮಾಡ್ತೀನಿ ಎಂದು ಕಿಸಕ್ಕನೆ ನಗುತ್ತಾಳೆ ಋತ್ವಿ. ಮದುವೆ ಊಟದ ನಂತರ ಕೆಲ ಹೊತ್ತು ಎಲ್ಲರಿಂದ ಅಭಿನಂದನೆ ಮತ್ತು ಉಡುಗೊರೆಗಳನ್ನು ಸ್ವೀಕರಿಸಿದ ನವಜೋಡಿ ಮನೆಗೆ ಹೊರಟು ನಿಲ್ಲುತ್ತಾರೆ. ಇನ್ನೇನು ಈಗ ಋತ್ವಿ ಇನ್ನಿಲ್ಲದಂತೆ ಅಳಬಹುದು ಎಂದುಕೊಂಡಿದ್ದವರಿಗೆಲ್ಲ ಶಾಕ್ ನೀಡುವಂತೆ ನಗು ನಗುತ್ತಾ ನಿವಿಯನ್ನು ಅಪ್ಪಿ ಅವಳ ಕಣ್ಣೀರನ್ನು ಒರೆಸುವ ಋತ್ವಿ, ಅತ್ತಿಗೆಮ್ಮ ಯಾಕೆ ಅಳೋದು? ನಾವೇನು ಬೇರೆ ಊರಲ್ಲಿ ಇರ್ತೀವಾ? ಇಲ್ಲ ತಾನೇ? ನಮ್ಮಲ್ಲಿ ಯಾರಿಗೆ ಯಾವಾಗ ಮನಸ್ಸು ಬರುತ್ತೋ ಆಗ ಒಬ್ಬರನ್ನೊಬ್ಬರು ನೋಡಲು ಓಡೋಡಿ ಬರಬಹುದು ಅಲ್ವಾ? ಹೊಸ ಜೀವನಕ್ಕೆ ಕಾಲಿಡುವ ಸಮಯದಲ್ಲಿ ಹೀಗೆ ಅಳಬಾರ್ದು ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಸಮಾಧಾನ ಮಾಡಿ, ಅಣ್ಣ ಅತ್ತಿಗೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮ ನೀವೂ ಅಷ್ಟೇ ಎಂದು ಫರ್ಹಾನ್ ಮತ್ತವನ ಅಮ್ಮನಿಗೆ ಕೈ ಮುಗಿದಾಗ, ನೀನೇನು ಹೆದರಬೇಡ, ಅವಳನ್ನು ನನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಫರ್ಹಾನ್ನ ಅಮ್ಮ ಸಮಾಧಾನ ಹೇಳಿದರೆ, ಫರ್ಹಾನ್ ಕೂಡ ನಿವಿಯ ಭುಜ ಬಳಸಿ, ಇನ್ಮೇಲೆ ನಿನ್ನ ಅತ್ತಿಗೆಯ ಸಂಪೂರ್ಣ ಜವಾಬ್ದಾರಿ ನನ್ನದು ಎನ್ನುತ್ತಾನೆ. ಕೊನೆಗೂ ಎಲ್ಲರಿಗೂ ತಿಳಿಸಿ ನಿವಿ ಮತ್ತು ಫರ್ಹಾನ್ ಹೊರಡುತ್ತಾರೆ. ಅವರ ಕಾರು ಮರೆಯಾಗುವವರೆಗೂ ನಗುತ್ತಾ ಕೈ ಬೀಸುತ್ತಿದ್ದ ಋತ್ವಿ ಕಾರು ಮರೆಯಾದ ಕೂಡಲೇ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ. ಋತ್ವಿ, ಹೇ ಋತ್ವಿ, ಅಳಬೇಡ, ಯಾಕಿಷ್ಟು ಅಳು? ಅಳಬೇಡ, ನೀನೇ ಅವಳನ್ನು ಖುಷಿಯಿಂದ ಕಳಿಸಿಕೊಟ್ಟೆ ಅಲ್ವಾ ಎನ್ನುತ್ತಾ ಅವಳ ಭುಜ ಬಳಸುವ ರುಷ್ನ ಎದೆಗೊರಗುವ ಹುಡುಗಿಯ ಅಳು ಮಾತ್ರ ನಿಯಂತ್ರಣಕ್ಕೂ ಮೀರಿ ಹೋಗಿತ್ತು. ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದಳು ನಿವಿಯನ್ನು. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಇನ್ಮೇಲೆ ಕಥೆಗಳು ತಡವಾಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಪ್ಲೀಸ್ ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.